ವಿಜಯಪುರ ನಗರ ಶಾಸಕ ಹಂದಿ ಹಾಗೆ ಮಾತನಾಡುವುದು ಬಿಡಬೇಕು. ಯತ್ನಾಳ್ ಅವರಿಗೆ ಮೈಕ್ ಸಿಕ್ಕರೆ ಸಾಕು, ಮೈಯಲ್ಲಿ ಹಂದಿ ಬರುತ್ತದೆ. ಹಂದಿ ಹಾಗೆ ನಮ್ಮ ನಾಯಕರಿಗೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಇಲ್ಲವಾದರೆ ನಾವು ನಿಮ್ಮ ಬಗ್ಗೆ ಮಾತನಾಡುತ್ತೇವೆ. ನಿಮ್ಮ ಈ ಮಾತಿನಿಂದ ಪಕ್ಷ ನಿಮ್ಮನ್ನು ಉಚ್ಚಾಟನೆ ಮಾಡಿದೆ ಎಂದು ಬಿಜೆಪಿ ಮುಖಂಡರಾದ ವಿಜುಗೌಡ ಪಾಟೀಲ್ ಬುಧವಾರ ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದರು. ಕೂಡಲೇ ಯತ್ನಾಳ್ ಹಂದಿ ಹಾಗೆ ಮಾತನಾಡುವುದು ಬಿಡಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಜಯ್ ಕನ್ನಂಬಡಿ ಮಾತನಾಡಿ, ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಅವರಿಗೆ ಬೆಂಬಲ ನೀಡುವುದನ್ನು ಬಿಡಬೇಕೆಂದು ಹೇಳಿದರು. ವರದಿ ಸುರೇಶ್ ಚವಾಣ್, ವಿಜಯಪುರ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ. ಆದರೆ ಇವತ್ತು ಪಕ್ಷ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರಲಾರದ ಸಲುವಾಗಿ ಎಲ್ಲ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗೆ ಆಗ್ತದೆ. ಭಾಳ ವೇಗವಾಗಿ ಕೆಲಸ ಮಾಡೋರು ಎಲ್ಲರಿಗೂ ಒಟ್ಟು ಆಕರ್ಷಣೆ ಉಂಟು ಮಾಡಿದ್ರು. ನಾವು ಎಲ್ಲ ಅಂದ್ವಿ ಉತ್ತರ ಕರ್ನಾಟಕ ಭಾಗದಾಗ ನಮ್ಮ ಬಸವಜಯ ಮೃತ್ಯುಂಜಯ ಶ್ರೀಗಳನ್ನ ನಾವು ಪರಿಚಯಿಸೋಣ. ಆ ಕಡೆ ಹರಿಹರದಿಂದ ಆ ಕಡೆ ಕೆಳಗಿನ ಭಾಗಕ್ಕೆ ದಕ್ಷಿಣಕ್ಕೆ ಹರಿಹರ ಪೀಠದವ್ರು ಇರಲಿ ಅಂತೇಳಿ ನಾವೆಲ್ಲ ಸಮಾಜ ಬಾಂಧವರು ಭಾಳಷ್ಟು ಜನ ಇದರಲ್ಲಿ ನಾವೆಲ್ಲ ಸಮಾಜ ಬಾಂಧವರು ಏನು ಹೇಳ್ಬೇಕಂತಂದ್ರೆ ಗುರುಗಳು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ನೋವು ನಲಿವಿಗೆ ಎಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಾವು ಅವರಿಗೆ ಪುಷ್ ಮಾಡಿದ್ವಿ ಗುರುಗಳಿಗೆ. ಪ್ರತಿಯೊಂದು ನಮ್ಮಲ್ಲಿ ಲಗ್ನಗಳ ಬದಲಾವಣೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲಿಪ್ಪ ಅಂತಂದ್ರೆ ಅವರು ಪ್ರಗತಿಪರರು ವಿಚಾರವಾದಿಗಳ ಸಂಘ ಹೆಚ್ಚಾಯಿತು.